ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಕರ್ನಾಟಕ ಕಾರ್ಯಕ್ರಮವನ್ನು ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಕರ್ನಾಟಕ ತಂಡದಿಂದ ಅದ್ಧೂರಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಕರ್ನಾಟಕ ಅಧ್ಯಕ್ಷರು, ಪದಾಧಿಕಾರಿಗಳು, ಅಭ್ಯರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸರ್, ಎಲ್ರಿಗೂ ಜೈ ಭೀಮ್. ನನ್ನ ಹೆಸರು ರಘು ಅಂತೇಳಿ. ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆಯ ರಾಜ್ಯ ಮಟ್ಟದ ಸಭೆ ಎಲ್ಲ ಜಿಲ್ಲೆಗಳಿಂದ ಮತ್ತು ತಾಲೂಕುಗಳಿಂದ ಅಧ್ಯಕ್ಷರುಗಳು ಬಂದಿದ್ದರು. ಸಂಘಟನೆಯನ್ನು ಬಲಿಷ್ಠಪಡಿಸುವ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ನಾವು ಆಯೋಜನೆ ಮಾಡಿದ್ವಿ. ಭಾಳಷ್ಟು ಬಾಬಾ ಸಾಹೇಬ್ರ ವಿಚಾರವನ್ನು ಮುಖ್ಯವಾಗಿ ನಮ್ಮ ಸಂಘಟನೆ ಬಹುಜನ ಚಳವಳಿಯ ಮುಂದುವರೆದ ಭಾಗವಾಗಿರೋದ್ರಿಂದ ಕಾನ್ಶಿರಾಮ್ಜಿ ಅವರ ವಿಚಾರವನ್ನು ನಾವು ಈಗಾಗಲೇ ಸೈದ್ಧಾಂತಿಕ ಬದ್ಧತೆಯನ್ನು ಹುಟ್ಟಾಕುವ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ನಮ್ಮ ಸಂಘಟನೆಗಳಿಗೆ ತಿಳಿಪಡಿಸಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಮುಂದುವರೆದ ಭಾಗವಾಗಿ ನಮ್ಮ ಸಂಘಟನೆಯ ಚಳುವಳಿಗಳು ಯಾವ ನಿಟ್ಟಿನಲ್ಲಿ ಹಮ್ಕೋಬಹುದು, ಯಾವ ನಿಟ್ಟಿನಲ್ಲಿ ಸಂಘಟನೆಕಾರರನ್ನು ಬಲಿಷ್ಠಪಡಿಸಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಭಾಳ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಮುಂದುವರೆದ ಭಾಗವಾಗಿ ನಾವು ಏನು ದೆಹಲಿಯ ಜಂತರ್ ಮಂತರಲ್ಲಿ ಮೀಸಲಾತಿ ಹಟಾವೋ ದೇಶ ಬಚಾವೋ ಹೋರಾಟ ನಡೀತಾ ಇದೆ, ಅದು ಸಂಪೂರ್ಣವಾಗಿ ಈ ದೇಶದ ದೀನ ದಲಿತರ ಹಕ್ಕುಗಳನ್ನು ಕಿತ್ತಕ್ಕಂಥ ಪ್ರಯತ್ನ. ಆ ಒಂದು ಪ್ರಯತ್ನಕ್ಕೆ ವಿರುದ್ಧವಾಗಿ ನಾವೀಗ ರಾಜ್ಯದಂತ ಒಂದು ಚಳವಳಿನ ಹುಟ್ಟಾಕ್ತಾ ಇದ್ದೀವಿ, ಒಂದು ಜನಾಂದೋಲನ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನಾವು ಅದಕ್ಕೆ ಕಾರ್ಯರೂಪಕ್ಕೆ ಬರ್ತಾ ಇದ್ದೀವಿ. ಡೇಟನ್ನು ನಾವು ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಎಲ್ಲರೊಟ್ಟಿಗೆ ಡಿಸ್ಕಸ್ ಮಾಡಿ ಫ್ರೀಡಮ್ ಪಾರ್ಕಲ್ಲಿ ಒಂದು ಬಹುದೊಡ್ಡ ಮಟ್ಟದ ಜನಾಂದೋಲನ ಮಾಡೋದ್ರ ಮುಖಾಂತರ ನಮ್ಮ ನಗಿನ ಕ್ಷೇತ್ರದ MP ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆಯ ಸಂಸ್ಥಾಪಕರನ್ನ ನಾವು ಬೆಂಗಳೂರಿಗೆ ಕರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾನು ತಮ್ಮ ಮೂಲಕ ಈ ರಾಜ್ಯದ ಜನತೆಗೆ ಹೇಳೋದಷ್ಟೇ, ಒಂದು ಪ್ರಾಮಾಣಿಕವಾದ ಸಮಾಜದ ನಿರ್ಮಾಣದತ್ತ ನಾವು ಹೆಜ್ಜೆ ಹಾಕ್ತಿದ್ದೀವಿ. ಎಲ್ಲರೂ ಕೂಡ ಜೊತೆಗೂಡಿ ಈ ಒಂದು ಬಹು ಮುಖ್ಯವಾದ ಕೆಲಸಕ್ಕೆ ತಮ್ಮದು ಕೂಡ ಒಂದಿಷ್ಟು ಸೇವೆ ಇರಲಿ ಅಂತ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ. ಸರ್, ನೂತನವಾಗಿ ರಾಜ್ಯಾಧ್ಯಕ್ಷ ಆಯ್ಕೆ ಆದ ನಂತರ ನಾವು ನಮ್ಮೆಲ್ಲ ಒಡನಾಡಿಗಳನ್ನು ಒಂದು ಕಡೆ ಸೇರಿಸ್ಬಿಟ್ಟು ರಾಜ್ಯ ಮಟ್ಟದ ಒಂದು ಸಭೆ, ಕುಂದುಕೊರತೆಗಳ ಸಭೆಯನ್ನು ಮಾಡುವ ಉದ್ದೇಶದಿಂದ ನಾವಿಲ್ಲಿ ಸೇರಿದ್ದೀವಿ. ಸಭೆ ತುಂಬ ಯಶಸ್ವಿಯಾಗಿ ಆಗಿದೆ. 20ಕ್ಕಿಂತಲೂ ಹೆಚ್ಚು ಜಿಲ್ಲಾಧ್ಯಕ್ಷಗಳು ಕೂಡ ನಮ್ಮ ವಿವಿಧ ಜಿಲ್ಲೆಯಿಂದ ಬಂದಿದ್ದರು. ಬೇರೆ ಬೇರೆ ತಾಲೂಕು ಮಟ್ಟದ ಅಧ್ಯಕ್ಷರುಗಳು ಕೂಡ ಬಂದಿದ್ದರು. ಹಾಗಾಗಿ ಸಭೆ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ರಘು ಅಂತೇಳಿ, ರಘು ಸಿ ಅಂತ ನನ್ನ ಪೂರ್ತಿ ಹೆಸರು. ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆಯ ರಾಜ್ಯಾಧ್ಯಕ್ಷರು. ಥ್ಯಾಂಕ್ ಯು.